ये 2.5 किलो का हाथ जब किसी पे पड़ता है वो उड़ता नहीं, उड़ जाता है. Right, we are talking about Sunny Deol. ಈ ಸರಿ ಹ್ಯಾಂಡ್ ಪಂಪ್ ಜೊತೆ ಅಲ್ಲ, ಬಟ್ ಡ್ಯಾಮೇಜ್ ಮೊದಲಕ್ಕಿಂತ ಕಮ್ಮಿ ಏನಿಲ್ಲ. ಇಂಥ ಒಂದು ಹಾರಿಫಿಕ್ ಮೂವಿ ನಾನು ನೋಡಿದೆ ಅಂದರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಈಚ್ ಟೈಮ್ ಬಾಲಿವುಡ್ ಇದಕ್ಕಿಂತ ವರ್ಸ್ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಒಂದು ಮೂವಿಗೆ ಹೋಗ್ತೀನಿ. ಆದರೆ ಈಚ್ ಟೈಮ್ ದೇ ಪ್ರೂವ್ ಮೀ ರಾಂಗ್. ನಿಮಗೋಸ್ಕರ ಏನೆಲ್ಲ ಮಾಡ್ತಾಯಿದ್ದೀನಿ, ನನಗೋಸ್ಕರ ಒಂದು ಲೈಕ್ ಕೊಡಲ್ವಾ ನೀವು? ಏನು ನೋಡ್ತಾ ಇದ್ದೀರಾ? ಮಾಡಿ ಮತ್ತೆ ಲೈಕ್, ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಬೆಲ್ ಬಟನ್. ಐ ಆಮ್ ರಿಕ್ವೆಸ್ಟಿಂಗ್ ಯು. ಬಾಲಿವುಡ್ದು ಒಂದು ಫಾರ್ಮುಲಾ ಇದೆ. ಅವ್ರ ಕ್ರಿಯೇಟಿವಿಟಿ ಝೀರೋ ಆದಾಗ ಒಂದು ಸೌತ್ ಇಂಡಿಯನ್ ಡೈರೆಕ್ಟರ್ನ ಕರ್ಸ್ಕೊಂಡ್ಬಂದು ಬಾಲಿವುಡ್ ಮೂವಿ ಮಾಡ್ತಾರೆ. ಆದರೆ ಬಾಲಿವುಡ್ಗೆ ಬಂದಮೇಲೆ ಅದೇ ಡೈರೆಕ್ಟರ್ ಕರಪ್ಟ್ ಆಗ್ತಾರೆ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನಮ್ಮ ಸೂಪರ್ ಹಿಟ್ ಗಜನಿ ಅಂತ ಒಂದು ಮೂವಿ ಕೊಟ್ಟ ಎ ಮುರುಗದಾಸ್. ರೀಸೆಂಟಾಗಿ ಒಂದು ಮೂವಿ ಬಂತು, ಸೂಪರ್ ಸ್ಟಾರ್ ಸಲ್ಲು ಮತ್ತು ಕ್ರಶ್ಮಿಕಾ, ಅದೇ ನಮ್ಮ ಹೈದರಾಬಾದ್ ಹುಡುಗಿ. ಆದರೆ ಆ ಮೂವಿ ಎಷ್ಟು ಕೆಟ್ಟದಾಗಿದೆ ಅಂದರೆ ಅದ್ರ ಬಗ್ಗೆ ಒಂದು ಶೋ ಮಾಡಬೇಕಂತೂ ನನಗನ್ಸಿಲ್ಲ. ಆದರೆ ರಿಯಲ್ ಆಗಿ ಹೈದರಾಬಾದಿಂದ ಬಂದಿರೋ ಮಿಸ್ಟರ್ ಗೋಪಿಚಂದ್ ಮಲಿನೇನಿ ಸ್ವಲ್ಪ ಬೆಟರ್ ಜಾಬ್ ಮಾಡಿದ್ದಾರೆ. ಮೂವಿ ಬ್ರೈನ್ಲೆಸ್ ಇರುತ್ತಂತ ನನಗೂ ಗೊತ್ತಿತ್ತು, ಆದರೆ ಈ ಮಟ್ಟಿಗೆ ಬನ್ನಿ ಮೂವಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವ್ನು ನನ್ನ ಪೆದ್ದ ಏನಪ್ಪ ಈಗ ನಿನ್ನ ಕತೆ? ಓಕೆ, ಏನಯ್ಯ? ಸ್ಟೋರಿ ಲೈನ್ ಹೋಗ್ತಿದ್ದಾಗ ಶ್ರೀಲಂಕಾದಲ್ಲಿ LTT ಗ್ಯಾಂಗ್ ಡಿಕ್ಲೈನ್ ಆಗ್ತಾ ಬರ್ತಿದ್ದ ಹಾಗೆ ಅದರ ಗ್ಯಾಂಗ್ ಲೀಡರ್ ರಂದೀಪ್ ಹುಡಾ ಅವ್ನು ಗೋಲ್ಡ್ ಮತ್ತು ದುಡ್ಡೆಲ್ಲ ತೊಗೊಂಡು ಇಂಡಿಯಾಗೆ ಬರ್ತಾನೆ. ಸ್ವಲ್ಪ ಕರಪ್ಟ್ ಆಫೀಸರ್ಸ್ಗೆ ಆ ಗೋಲ್ಡ್ ಕೊಟ್ಟು ಇಂಡಿಯನ್ ಸಿಟಿಸನ್ಶಿಪ್ ತೊಗೊತಾನೆ. ಆಮೇಲೆ ರೌಡಿಸಮ್ ಶುರು ಮಾಡ್ತಾ ಹಾಗೆ 29 ವಿಲೇಜಸ್ನ ಆಕ್ಯುಪೈ ಮಾಡ್ತಾನೆ. ಯಾವ ಮಟ್ಟಿಗೆ ಅವ್ನು ಪವರ್ಫುಲ್ ಆಗ್ತಾನೆ ಅಂದರೆ ಇಂಡಿಯನ್ ಗೌರ್ಮೆಂಟ್ ಕೂಡ ಅವ್ನು ಪರ್ಮಿಷನ್ ತೊಗೊಂಡು ಆ ವಿಲೇಜಸ್ಗೆ ಬರಬೇಕಾಗತ್ತೆ. ಸೊ ಅಟ್ ಒನ್ ಪಾಯಿಂಟ್ ರಂದೀಪ್ ಹುಡಾ ಆಕ್ಟಿವಿಟೀಸ್ ತುಂಬ ಎಕ್ಸ್ಟ್ರೀಮ್ ಆಗುತ್ತೆ. ಇಂಡಿಯನ್ ಗೌರ್ಮೆಂಟ್ ಕೂಡ ಅದನ್ನು ಸಹಿಸೋಕ್ಕಾಗಲ್ಲ. ಅವರೊಂದು CBI ಆಫೀಸರ್ನ ಆ ವಿಲೇಜಿಗೆ ರಿಪೋರ್ಟ್ ಮಾಡೋದಕ್ಕೆ ಕಳಿಸ್ತಾರೆ. ಚೆನ್ನಾಗಿ ಗೇಯ್ಬೇಕು. ಯಾರ ಸರ್? ನನ್ನೇ ಕಣಪ್ಪ, ಬಾರಪ್ಪ. ಕಟ್ ಮಾಡಿದ್ರೆ ಸನ್ನಿ ಪಾಜಿ ಎಂಟ್ರಿ, ಒಂದು ಫುಲ್ ಆನ್ ಇಂಟ್ರೋ ಸಾಂಗ್ ಜೊತೆ. ಆದರೆ ಯಾಕೆ ಈ ಸಾಂಗ್ ಫುಲ್ ಸ್ಯಾಫ್ರನ್ ಇದೆ? ಮೇ ಬಿ ಯಾರಿಗೂ ಇಂಟ್ರೋ. इस सज्जन को क्या तकलीफ है भाई? क्या तकलीफ है इनको? ಸೊ ಸಾಂಗ್ ಎಲ್ಲ ಮುಗಿಯುತ್ತೆ. ಸುಸ್ತಾಗಿ ಸನ್ನಿ ಪಾಜಿ ಒಂದು ರೋಡ್ ಸೈಡ್ ಹೋಟೆಲ್ಗೆ ಇಡ್ಲಿ ತಿನ್ನಕ್ಕೆ ಹೋಗ್ತಾರೆ. ಇನ್ನೇನು ಇಡ್ಲಿ ತಿಂತಾ ಇರ್ತಾರೆ, ಅಷ್ಟರಲ್ಲಿ ಒಂದು ಗುಂಡ ಬಂದು ಅವ್ರಿಗೆ ಟಿಕ್ಕಿ ಹೊಡಿತಾರೆ. ಇಡ್ಲಿ ಕೆಳಗೆ ಬೀಳುತ್ತೆ. ಪಾಪ ಸನ್ನಿ ಪಾಜಿ ಎದ್ಬಿಟ್ಟು ಸಾರಿ ಕೇಳಪ್ಪ ಅಂತಾರೆ. ಆದರೆ ನಮ್ಮ ಗುಂಡಗಳು ಸಾರಿ ಎಲ್ಲ ಕೇಳಲ್ಲ. ಅಲ್ಲಿಗೊಂದು ಫೈಟ್ ಶುರು ಆಗುತ್ತೆ. ಈ ಟೀ ಕಪ್ಪಿಗೆ ನೊಣಗಳು ಬರುತ್ತಲ್ಲ, ಆ ಥರ ಎಲ್ಲಿಂದಲೂ ಇಷ್ಟೆಲ್ಲ ರೌಡಿಗಳು ಬಂದು ಒಂದು ದೊಡ್ಡ ಫೈಟ್ ಸೀನ್ ಆಗುತ್ತೆ. ಹಾಗೂ ಹೀಗೂ ಫೈಟ್ ಸೀನ್ ಹಾಗೆ ಆಗ್ತಿದ್ದಾಗ ಆ ರೌಡಿ ಹೇಳ್ತಾನೆ, ನಾನು ಯಾರಂತ ನಿನಗೆ ಗೊತ್ತಿಲ್ಲ, ನನ್ನ ಬಾಸ್ ಯಾರಂತ ನಿನಗೆ ಗೊತ್ತಿಲ್ಲ ಅಂತ. ಸೊ ಸನ್ನಿ ಪಾಜಿ ಬಿಂಗ್ ಸನ್ನಿ ಪಾಜಿ ದ ಅಂತರ್ಯಾಮಿ, ಬಾಸ್ ಯಾರು ಅಂತ ಹಾಗೆ ಕಂಡು ಹಿಡಿತಾನೆ. ಈ ಬಾಡಿನ ಅಲ್ಲಿಗೆ ಡೆಲಿವರಿ ಮಾಡ್ತಾನೆ. ಅಲ್ಲಿ ಹೋಗಿ ನೀನು ಸಾರಿ ಕೇಳು ಅಂತ ಮತ್ತೆ ಹೇಳ್ತಾನೆ. ಅಲ್ಲಿ ತಿರ್ಗ ಫೈಟ್ ಶುರು ಆಗುತ್ತೆ. ಎಲ್ಲ ಆದಮೇಲೆ ಇದೇ ಡೈಲಾಗ್ ಅವನು ಹೊಡಿತಾನೆ, ನನ್ನ ಬಾಸ್ ಯಾರಂತ ನಿನಗೆ ಗೊತ್ತಿಲ್ಲ ಅಂತ. ದಿಸ್ ಇಸ್ ಕಾಲ್ಡ್ ಲೇಜಿ ರೈಟಿಂಗ್. ಸೊ ಈ ಬಾಡಿ ಡೆಲಿವರಿ ಬಿಸ್ನೆಸ್ ನೀವು ಮುಗೀತು ಅಂತ ಅಂದ್ಕೊಂಡಿದ್ರೆ ತಪ್ಪು ಮಾಡ್ತಾ ಇದ್ದೀರಾ. ಮತ್ತೆ ಈ ಬಾಡಿನ ಅವನ ಬಾಸ್ ಹತ್ರ ತೊಗೊಂಡು ಹೋಗ್ತಾನೆ. ಅಲ್ಲಿ ಹೋಗಿ ಸೇಮ್ ಡೈಲಾಗ್, ನೀನು ಸಾರಿ ಅನ್ನು ಅಂತಾನೆ. ಪಾಪ ಆ ಬಾಸ್ ಈಗ ಇನ್ನೋಸೆಂಟ್ ಜೆನ್ಯೂನ್ಲಿ ಕೇಳ್ತಾನೆ, ನಾನು ಯಾಕೆ ಸಾರಿ ಕೇಳಲಿ? ನಿನ್ನ ಹುಡುಗ ನಾನು ಇಡ್ಲಿ ಬೀಳ್ಸಿದ, ಸಾರಿ ಕೇಳು ಅಂತಾನೆ. ತಗೊಳ್ಳಿ ಇನ್ನೊಂದು ಫೈಟ್. ಹಬ್ಬ, ಫೈನಲಿ ಇಲ್ಲಿ ಬಾಸ್ ಅಂತ ಬರಲ್ಲ, ನನ್ನ ಬ್ರದರ್ ಯಾರು ಅಂತ ಬರುತ್ತೆ. ಆ್ಯಂಡ್ ಸೇಮ್ ರಿಪೀಟ್, ಬಾಡಿ ಡೆಲಿವರಿ ಟು ರಂದೀಪ್ ಹುಡಾ. ರಂದೀಪ್ ಹುಡಾ ಹತ್ರ ಹೋಗಿ ಸೇಮ್ ಡೈಲಾಗ್ ಶುರು ಆಗುತ್ತೆ, ಸಾರಿ ಹೇಳು. ರಂದೀಪ್ ಯಾಕೆ? ನಿನ್ನ ಹುಡುಗರು ಹಿಂಗೆ ಮಾಡಿದ್ರು, ಇಡ್ಲಿ ಬೀಳ್ಸಿದ್ರು, ಬ್ಲಾ 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 ಬ್ಲಾ. ಅಲ್ಲೊಂದು ಫೈಟ್ ಶುರು ಆಗುತ್ತೆ. ರಂದೀಪ್ ಬೀಂಗ್ ರಂದೀಪ್ ಆಬ್ವಿಯಸ್ಲಿ ಈ ವಾಂಟ್ ಆ ಸಾರಿ. ಒಂದು ದೊಡ್ಡ ಫೈಟ್ ಶುರು ಆಗುತ್ತೆ. ಆ್ಯಂಡ್ ಹಾಗೂ ಹೀಗೂ ಫೈನಲಿ ರಂದೀಪ್ ಸಾರಿ ಕೇಳ್ತಾನೆ. ಹಾಂ, ನೀವು ಅಷ್ಟೇ ಅಂದ್ಕೊಂಡ್ರಲ್ಲ ಮೂವಿ?
ಇಲ್ಲಿಗೆ ಇಂಟರ್ವಲ್. हमारे यहाँ ऐसा ही होता है. ಸೊ ಇಂಟರ್ವಲ್ ಆದಮೇಲೆ ಏನು ಅನ್ಕೊತೀರಾ? ರಂದೀಪ್ ಸಾರಿ ಕೇಳಾಯಿತು. ಸೊ ಅಲ್ಲಿಗೆ ಸನ್ನಿ ಅವ್ರ ಬಿಸ್ನೆಸ್ ನೋಡ್ಕೊತಾನೆ, ರಂದೀಪ್ ಅವ್ರ ಬಿಸ್ನೆಸ್ ನೋಡ್ಕೊತಾನೆ ಅಂತ ಅನ್ಕೊತೀರಲ್ಲ. ಬಟ್ ನೋ, ದೇ ಬಿಕಮ್ ಆರ್ಚ್ ರೈವಲ್ಸ್. ರಂದೀಪ್ ಸನ್ನಿನ ಸಾಯಿಸಬೇಕು ಅಂತ ನೋಡ್ತಾ ಇರ್ತಾನೆ, ಸನ್ನಿ ರಂದೀಪ್ ಬಿಸ್ನೆಸ್ನ ಹಾಳು ಮಾಡಬೇಕು ಅಂತ ನೋಡ್ತಾ ಇರ್ತಾನೆ. ಇಲ್ಲಿಗೆ ಫೈಟ್ ಶುರು ಆಗುತ್ತೆ. ಫೈಟ್ ಆಗ್ತಾನೇ ಇರುತ್ತೆ. ಕೊನೆಗೊಂದು ದೊಡ್ಡ ಫೈಟ್ ಆಗಿ ಮೂವಿ ಎಂಡ್ ಆಗುತ್ತೆ ಅಂತ ನೀವು ಕಾಯ್ತಾ ಇರ್ತೀರಾ. ಆದರೆ 3 ಪಂಚಲ್ಲಿ ನಮ್ಮ ಸನ್ನಿ ರಂದೀಪ್ನ ಸಾಯಿಸ್ಬಿಡ್ತಾನೆ. ಆಮೇಲೆ ಮೂವಿ ಮುಗೀತು. Honestly speaking, I feel this movie is completely inspired by late 80s Bollywood cinema. Beat the dialogues like 2.5 kilo ka haath, मैं जाट हूँ, तुम्हें खत्म कर दूंगा. It's so outdated. ನಿಮಗೆ ನೆನಪಿದೆಯಾ 80s ಮೂವೀಸಲ್ಲಿ ಒಂದು ಫಕೀರ್ ಬಾಬಾ ಇರ್ತಿದ್ದ. ಅವನ ಕೆಲಸನೇ ಹೀರೋ ಬರೋಕ್ಕಿಂತ ಮುಂಚೆ ಒಂದು ಎಲಿವೇಶನ್ ಕೊಡೋದು. ಅವನು ಎಲ್ಲಿದ್ದಾನೆ ಅಂದ್ಕೊಂಡಿದ್ದೀರಾ? ಇನ್ನೂ ಬದುಕಿದ್ದಾನೆ ಈ ಮೂವಿಯಲ್ಲಿ. ಮತ್ತು ಆ ಬಾಡಿ ಬಿಲ್ಡರ್ಸ್ ನೆನಪಿದೆಯಾ? ಚೆನ್ನಾಗಿ ತಿಂದು ಬಾಡಿ ಬೆಳೆಸ್ಕೊಂಡು ಕೊನೆಗೇನಾಗೋದು? ಹೀರೋ ಬರ್ತಿದ್ದ, ಚೆನ್ನಾಗಿ ಹೊಡ್ಸ್ಕೊತಾ ಇದ್ರು. ಎಲ್ಲಿ ಹೋಗಿದ್ದಾರೆ? ಅವರು ಬದುಕಿದ್ದಾರೆ ಈ ಮೂವಿಯಲ್ಲಿ. ಇನ್ನೊಂದು ನೆನಪಿದೆಯಾ? ಇಬ್ಬರು ಡಾನ್ಗಳು ಸೀಕ್ರೆಟ್ ಮೀಟಿಂಗ್ ಮಾಡ್ತಿದ್ರು, ಅದು ಪಬ್ಲಿಕ್ಕಲ್ಲಿ. ಅವ್ರ ಮಧ್ಯ ಒಂದು ಕ್ಯಾಬ್ರೆ ಡ್ಯಾನ್ಸ್ ಮಾಡ್ತಾಯಿದ್ಲು. ಎಲ್ಲಿ ಹೋಗಿದ್ದಾಳೆ ಅಂದ್ಕೊಂಡಿದ್ದೀರಾ? ಅವಳು ಈ ಮೂವಿಯಲ್ಲಿದ್ದಾಳೆ. ಎಲ್ಲ ಇದ್ದಾರೆ. ಆದರೆ ರಾಮು ಕಾಕ ಎಲ್ಲಿ? ರಾಮು ಕಾಕ ನೆನಪಿದೆಯಲ್ಲ? ಸಾರಿ. ಇಷ್ಟೆಲ್ಲ ಹೇಳಿದ್ಮೇಲೆ ಡೈರೆಕ್ಷನ್ ಬಗ್ಗೆ ಒಳ್ಳೆಯದಂತೂ ಮಾತಾಡೋಕ್ಕಾಗಲ್ಲ. ಆದರೆ ಗೋಪಿಚಂದ್ ಅವರು ಯೂಶ್ವಲಿ ಅವ್ರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಕಾಮಿಡಿ ಆ್ಯಂಡ್ ಡೈಲಾಗ್ಸ್ ಮೇಲೆ ಡಿಪೆಂಡ್ ಆದವರು. ಆ್ಯಂಡ್ ಹ್ಯಾವಿಂಗ್ ಅ ಲ್ಯಾಂಗ್ವೇಜ್ ಬ್ಯಾರಿಯರ್ ಪ್ರಾಬಬ್ಲಿ ದಟ್ ಡಿಂಟ್ ವರ್ಕ್ ಔಟ್ ಹಿಯರ್. ಆ್ಯಂಡ್ Sunny Paji did good, like Sunny Paji. His action was good, bad and ugly. Maybe because of his age. Sunny Paji was good, okay? ಇಲ್ಲಪ್ಪ, ಸೀರಿಯಸ್ ಆಗಿ Sunny Paji was good. ಈಗ ಕಟ್ ಮಾಡಪ್ಪ. But we should appreciate the energy in the dialogues. If Randeep had not died because of the punches, I'm sure he would have died listening to Sunny's high screams and loud voice. Randeep Hooda did his job well, and so did other actors. But I wonder ಯಾಕೆ ಈ ಮೂವಿ ಹೆಸರು ಜಾಟ್ ಅಂತ ಇಟ್ಟಿದ್ದಾರೆ. ಯಾಕಂದ್ರೆ ನನಗೆ ಗೊತ್ತಿರೋ ಹಾಗೆ ಜಾಟ್ ಅನ್ನೋದು ಒಂದು ನಾರ್ತ್ ಇಂಡಿಯನ್ದು ಕ್ಯಾಸ್ಟ್. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇದೆ ಅಂತ ನನಗಂತೂ ಅರ್ಥ ಆಗಿಲ್ಲ. To conclude, this is a 80s inspired Bollywood masala action drama film. And you don't need brains to watch this. With that said, this is Ashmi Rao signing off. Until we meet in the next episode, like, subscribe, share and press the bell button.